ಚಿತ್ರದುರ್ಗದಲ್ಲಿ ಶೋಷಿತರ ಜಾಗೃತಿ ಹೆಸರಿನಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಈ ಸಮಾವೇಶ ಇವತ್ತು ಆಯೋಜನೆಗೊಂಡಿದೆ. ಅದು ಮಧ್ಯ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಲೆಕ್ಕಾಚಾರಗಳಿದ್ದಾವೆ. ಮಾದಾರ ಚೆನ್ನಯ್ಯ ಗುರುಪೀಠದ ಬಳಿ ಬೃಹತ್ ಕಾರ್ಯಕ್ರಮ ಇದೆ. ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಒಬಿಸಿ ಮಹಿಳಾ ಮೀಸಲಾತಿಯಾಗಿರಬಹುದು, ಶೋಷಿತರ ಅಭಿವೃದ್ಧಿಗೆ ಅನುದಾನಕ್ಕೆ ಬೇಡಿಕೆ ಇಡೋದು, ಹಕ್ಕೊತ್ತಾಯ ಮಂಡನೆ ಆಗುತ್ತೆ. ಅದರಲ್ಲೂ ಈ ಜಾತಿ ಗಣಿತದ್ದು ಖಂಡಿತವಾಗಿ ಚರ್ಚೆ ಆಗೇ ಆಗುತ್ತೆ. ಯಾಕಂದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರಲ್ವಾ. ಮತ್ತು ದಲಿತ ಈ ಮೂರು ಸಮುದಾಯಗಳ ಜನರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಭರ್ಜರಿ ಊಟದ ವ್ಯವಸ್ಥೆ, ವೆಜ್ ಆ್ಯಂಡ್ ನಾನ್ ವೆಜ್ ಊಟದ ವ್ಯವಸ್ಥೆ ಇವತ್ತು ಕಾರ್ಯಕ್ರಮಕ್ಕೆ ಬರೋರಿಗೆ. ನೋಡಿ, ಇಂಥ ಕಾರ್ಯಕ್ರಮ ಇದೊಂದು ರೀತಿ ಐತಿಹಾಸಿಕವಾದಂಥ ಕಾರ್ಯಕ್ರಮ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈಗ ಸಮುದಾಯಗಳ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅಥವಾ ಸಮಾವೇಶವನ್ನು ಮಾಡ್ತಿದ್ದಾರೆ ಅಂತಂದರೆ ಅದರ ಹಿಂದೆ ಆ ಸಮುದಾಯದ ಧ್ವನಿ ಆಗಿರುತ್ತೆ. ಆ ಸಮುದಾಯದ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡುವಂಥ ಒಂದು ವೇದಿಕೆಯಾಗಿ ಒಂದು ವೇದಿಕೆಯಾಗಿ ರೂಪುಗೊಳ್ಳುತ್ತೆ ಇದು. ಆ ಸಮುದಾಯ ಯಾವ ರೀತಿಯಾಗಿ ಶೋಷಣೆಗೊಳಗಾಗ್ತಾ ಬರ್ತಾ ಇದೆ, ಯಾವ ರೀತಿ ವಂಚನೆಗೊಳಗಾಗಿದೆ, ಮೀಸಲಾತಿ ವಿಚಾರ ಏನು, ಈಗ ಸದಾಶಿವ ಆಯೋಗದ ಒಂದು ಜಾರಿ ಇದೆಯಲ್ವಾ, ಸದಾಶಿವ ಆಯೋಗ ವರದಿ ಜಾರಿ ಇದೆಯಲ್ವಾ, ಅದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗುತ್ತೆ. ಅದರ ಜೊತೆಗೆ ಒಳ ಮೀಸಲಾತಿ ಯಾವ ರೀತಿ ಪೆಟ್ಟು ಕೊಡ್ತಾ ಇದೆ, ಅದಾದಮೇಲೆ ಮೀಸಲಾತಿ ಅನ್ನುವಂಥದ್ದು ಎಷ್ಟು ಪ್ರಮಾಣದಲ್ಲಿ ಏರಿಕೆ ಆಗಬೇಕು. ಸುಮಾರು 101 ಜಾತಿಗಳಿದ್ದಾವೆ ಅಂದರೆ SC ವಿಭಾಗದಲ್ಲಿ